3-4 ಜನ ಮಾಡಿದ್ವಿ. ನಮ್ಮ ಕಲ್ಲಳ್ಳಿ ಶಿವರಾಮ್ ಅವ್ರನ್ನ ಮಹಿಳಾ ಕಾಲೇಜಿನ ನಿರ್ದೇಶಕರಾಗಿ ಮಾಡಿದ್ವಿ. ಇಷ್ಟು ನನ್ನ ತಾಲೂಕಿನಲ್ಲಿ ಅಧಿಕಾರವನ್ನ ಗಂಗಾ ಮತಸ್ಥರ ಸಮುದಾಯಕ್ಕೆ ಒಂದು ಸಣ್ಣ ಸಮುದಾಯ ಆದರೂ ಕೂಡ ಗುರುತಿಸಿ ನಾನು ಇಲ್ಲಿವರೆಗೂ ಕೊಡ್ತೀನಿ ಅಂತಲ್ಲ, ಕೊಟ್ಟಿದ್ದೀನಿ ಆಲ್ರೆಡಿ. ಈಗ ಇವತ್ತು ಗಂಗಾ ಮತಸ್ಥರು ಎಲ್ಲೆಲ್ಲಿ ಹೆಚ್ಚು ವಾಸ ಮಾಡ್ತಾರೋ ನನ್ನ ಕ್ಷೇತ್ರದಲ್ಲಿ ಇಲ್ಲಿವರೆಗೂ 10 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದ್ದೀನಿ. ರಾಯಶೆಟ್ಟಿಪುರ, ಮಾಳೆ, ಕೊತ್ಗೆರೆ, ಕೋಣನಹಳ್ಳಿ 100 ವರ್ಷ ಆಗಿತ್ತು ರಸ್ತೆ ಆಗಿ, 5 ಕೋಟಿ ರಸ್ತೆ ಬಿಡುಗಡೆ ಮಾಡಿದ್ದೀನಿ. ಗಂಗಾ ಮತಸ್ಥರು ಎಲ್ಲಿದ್ದಾರೆ ಅಲ್ಲಿ ರಸ್ತೆ ಮಾಡೋಕ್ಕೆ 25 ಲಕ್ಷ ಬಿಡುಗಡೆ ಮಾಡಿದ್ದೀನಿ. ಮುಂದಿನ ವಾರ ಅದಕ್ಕೆ ಪೂಜೆ ಮಾಡಿಕೊಡ್ತೀನಿ. ಹೀಗೆ ಜಾತಿ ನೋಡದೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಈಗ ಕೋಣನಹಳ್ಳಿ ಕೆರೆ ಹೂಳೆತ್ತಿ ಅಭಿವೃದ್ಧಿ ಮಾಡೋದಕ್ಕೆ ಮತ್ತು ಬೂದ್ನೂರು ಕೆರೆ ಹೂಳೆತ್ತಿ ಅಭಿವೃದ್ಧಿ ಮಾಡೋದಕ್ಕೆ ಈಗ ಆಲ್ರೆಡಿ 5 ಕೋಟಿ ಬಿಡುಗಡೆ ಮಾಡಿದ್ದೀನಿ. ಇನ್ನು 20 ಕೋಟಿ ಬಿಡುಗಡೆ ಮಾಡ್ತಾ ಇದ್ದೀನಿ. ಅಲ್ಲೆಲ್ಲ ಮೀನು ಬಂದರೆ ಯಾರಿಗೆ ಅನುಕೂಲ? ನಿಮಗೆ, ಮೀನುಗಾರರಿಗೆ ಅನುಕೂಲ. ಹೀಗೆ ಹಲವಾರು ಗಂಗಾ ಮತಸ್ಥರ ಅಭಿವೃದ್ಧಿಗೆ ಬರೀ ಬಾಯಿ ಮಾತಲ್ಲಾಡದೆ 3 ವರ್ಷದಲ್ಲಿ ನನ್ನ ಕ್ಷೇತ್ರದಲ್ಲಿ ಏನೇನು ಮಾಡ್ಬೋದು ಅಷ್ಟು ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದೀನಿ. ಮುಂದೇನು ಇನ್ನು 2 ವರ್ಷ ಮಾಡ್ತೀನಿ. ಗಂಗಾ ಮತಸ್ಥರ ಸಮುದಾಯ ಭವನ ನಿಂತೋಗಿದ್ದನ್ನು ನಾನೇ ನೋಡಿದೆ. ನಮ್ಮ ಮಂಚಯ್ಯನವರು ಭಾಳ ಸರಿ, ನಮ್ಮ ಕರ್ಲಿ ಈರಯ್ಯನವರು ಭಾಳ ಸರಿ ಕೇಳಿದ್ರು, ಅಧ್ಯಕ್ಷರು ಕೇಳಿದ್ರು. ಅದಕ್ಕೆ 25 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಇನ್ನ 25 ಲಕ್ಷವನ್ನ ಮುಂದಿನ ದಿನದಲ್ಲಿ ಬಿಡುಗಡೆ ಮಾಡ್ತೀನಿ. ಅದನ್ನ ಫಿನಿಶ್ ಮಾಡಿ ಕೆಲಸ ಮಾಡಿ ಅಂತ ಹೇಳಿದ್ದೀನಿ. ಕಳೆದ ಪ್ರತಿಭಾ ಪುರಸ್ಕಾರದಲ್ಲಿ ಇನ್ನೆಲ್ಲೆಲ್ಲಿ ದುಡ್ಡು ತರ್ಬೋದು ಅನ್ನೋ ಐಡಿಯಾವನ್ನು ಕೂಡ ಕೊಟ್ಟಿದ್ದೀನಿ. ನಿಮ್ಮ ಮೀನುಗಾರರಿಗೆ ಇಲ್ಲೊಂದು ಮೀನು ಮಾರುಕಟ್ಟೆ ಇಲ್ಲ ಅನ್ನೋದು ಬಹಳ ದಿನಗಳಿಂದ ನನಗೂ ಗೊತ್ತಿದೆ. ಈಗ ಕೆರೆ ಅಂಗಳದಲ್ಲಿ ಒಂದು ಜಾಗವನ್ನ ಐಡೆಂಟಿಫೈ ಮಾಡ್ತಾ ಇದೀವಿ. ಅದಕ್ಕೆ 1 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿ ಸುಸಜ್ಜಿತವಾದ ಮೀನು ಮಾರುಕಟ್ಟೆಯನ್ನ ಇನ್ನೊಂದು 6 ತಿಂಗಳಲ್ಲಿ ಅಥವಾ ವರ್ಷದ ಒಳಗಡೆ ಶೀಘ್ರದಲ್ಲೇ ಮಂಡ್ಯ ನಗರದಲ್ಲಿ ಮಾಡಿ ಕೊಡೋಣ. ಮತ್ತೆ ಇನ್ನ 2-3 ನೀವು ಮೇಜರ್ ಆಗಿ ಅಂಬಿಗರ ಚೌಡಯ್ಯ ಗಂಗಾ ಮಾತೆಯ ಮಕ್ಕಳು ನೀವು, ಅಂಬಿಕೆ ಚೌಡಯ್ಯನವರ ಕುಲದವರು ನೀವು. ಅಂಬಿಗರ ಚೌಡಯ್ಯನವರ ಒಂದು ಸ್ಟ್ಯಾಚ್ಯೂ ಹಾಕಬೇಕು ಅನ್ನೋದು ಬಹಳ ದಿನಗಳ ಬೇಡಿಕೆ. ಅದಕ್ಕೆ ಒಂದು ಸೂಕ್ತವಾದ ಸ್ಥಳವನ್ನ ನಗರಸಭೆ ವತಿಯಿಂದ ಗುರುತಿಸಿ ಅದಕ್ಕೆ ಜಾಗವನ್ನ ಕೊಡಿಸೋ ಜವಾಬ್ದಾರಿ ನನ್ನ. ಎಲ್ಲ ಬೇಡಿಕೆಗಳಿಗೂ ನಾನು ದಿನ ಸಿಗ್ತೀನಿ. ನಿಮ್ಮ ದಿನ ನಿತ್ಯದ ಬೇಡಿಕೆಗಳಿಗೆ ನಾನೇನು ಎಲ್ಲೂ ಹೋಗಲ್ಲ, ದಿನನಿತ್ಯ ಸಿಗ್ತೀನಿ, ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ ನನ್ನ ಕ್ಷೇತ್ರದಲ್ಲಿ ಒಂದು ಬಹಳ ಪ್ರಮುಖ ಲೀಡರು ಸಾವನ್ನಪ್ಪಿದ್ದಾರೆ. ಅದರ ಅಂತಿಮ ಸಂಸ್ಕಾರಕ್ಕೆ ಹೋಗ್ಬೇಕು, ನನ್ನನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಏನು ದೊಡ್ಡ ಬೆಸ್ತರ ನಮ್ಮ ಗಂಗಾ ಮತಸ್ಥರ ಸಮಾವೇಶ ಖಂಡಿತ ಇವತ್ತಿಗೂ ಅದು ಕುಂಠಿತ ಹೋಗಿದೆ ಅಂತ ನಾನು ಬಯಸ್ತೇನೆ. ಯಾಕಂದರೆ ಅಂದು ನಾವು ಸಾಧಾರಣ 1 ಲಕ್ಷಕ್ಕಿಂತ ಅಧಿಕ ಮಂದಿಯಲ್ಲಿ ಇದೇ ಮಂಡ್ಯ ಜಿಲ್ಲೆಯ ಮೈದಾನದಲ್ಲಿ ಸೇರಿಸಿ ನಾವು ಗಂಗಾ ಮತಸ್ಥರು ಎಲ್ಲರೂ ಒಂದಾಗಿದ್ದೇವೆ, ನಾವೆಲ್ಲ ಒಟ್ಟಿಗಿದ್ದೇವೆ ಅಂತೇಳಿ ನಾವು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಸಾರಿ ಸಾರಿ ನಾವು ಹೇಳಿದ್ದೇವೆ. ಆದರೆ ಮಂಡ್ಯ ಜಿಲ್ಲಾ ಗಂಗಾ ಮತಸ್ಥರ ಈ ಒಂದು ಸಂಘದಲ್ಲಿ ಹಿರಿಯರು ಎಲ್ಲರೂ ಒಂದಾಗಿ ಬಾಳ್ಬೇಕಂತೇಳಿ ಖಂಡಿತ ನಮ್ಮ ಆಸೆ. ಸಂಘದ ಪದಾಧಿಕಾರಿಗಳೇ, ವೇದಿಕೆಯಲ್ಲಿರುವಂತಹ ಎಲ್ಲ ನನ್ನ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಬಂಧುಗಳೇ, ಗಣ್ಯರೇ, ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ಸಾಧಾರಣ ಒಂದು 10 ವರ್ಷಗಳ ಮುಂದೆ ಮಾನ್ಯ ಸಿದ್ದರಾಮಯ್ಯನವರನ್ನು ಇಲ್ಲಿ ಕರೆದು 1 ಕೋಟಿಗಳ ಒಂದು ದೊಡ್ಡ ಮೊತ್ತದ ಅನುದಾನವನ್ನು ನಾವು ಬಿಡುಗಡೆಗೊಳಿಸಿ ಖಂಡಿತ ಅದನ್ನು ಪಡ್ಕೊಳ್ಳಿಕ್ಕಾಗಲಿಲ್ಲ. ಯಾಕಂದ್ರೆ ನಾವು ವಿಷಯವನ್ನು ಪಡಬೇಕಾಗ್ತದೆ. ಈ ಒಂದು ಸಭಾಭವನ ನಡಿಬೇಕಾದ್ರೆ ಅಲ್ಲಿ ಜಾಗದ ಒಂದು ತಕರಾರು ಇರ್ಬೋದು, ಅಲ್ಲೂ ನಮ್ಮ ಸಮಾಜದ ಎಲ್ಲರ ಐಕ್ಯತೆಯ ಕೊರತೆ ಅಂತೇಳಿ ನಾನು ಹೇಳ ಬಯಸ್ತೇನೆ. ಯಾಕಂದ್ರೆ ನಾವು ಐಕ್ಯರಿದ್ರೆ, ನಾವು ಒಗ್ಗಟ್ಟಿದ್ರೆ ಖಂಡಿತ ಏನೇ ಒಂದು ದೊಡ್ಡ ಸವಾಲುಗಳನ್ನು ಎದುರಿಸುವಂತ ಒಂದು ಧೈರ್ಯ ನಮ್ಮ ಸಮಾಜಕ್ಕಿದೆ. ಯಾಕಂದ್ರೆ ಧೈರ್ಯಶಾಲಿಗಳು ಮತ್ತೆ ಆತ್ಮವಿಶ್ವಾಸಿಗಳು ಏನೇ ಒಂದು
ಮೋಸ ವಂಚನೆಯನ್ನು ಮಾಡದ ಒಂದು ಸಮಾಜ ಇದ್ದರೆ ಖಂಡಿತ ಅದು ನಮ್ಮ ಬೆಸ್ತರ ಸಮಾಜ.